ನಮಸ್ಕಾರ ಸ್ನೇಹಿತರೆ. ನಾವು ಪುರಾಣಗಳು ಹಾಗೂ ಪುಣ್ಯ ಕಥೆಗಳನ್ನು ಕೇಳಿದಾಗ ಸಂಪೂರ್ಣ ಮಾಹಿತಿ ಸಿಗೋದು ತುಂಬ ಅಪರೂಪ. ಎಲ್ಲೋ ಒಂದು ಕಡೆ ಸಿಕ್ಕರೂ ಕೂಡ ಅದು ಸಂಪೂರ್ಣವಾಗಿ ಇರೋದಿಲ್ಲ. ಅದೇ ರೀತಿ ಶ್ರೀಕೃಷ್ಣ ಹಾಗೂ ಶಿಶುಪಾಲನ ಕತೆ ಕೂಡ ಒಂದು. ಹೌದು, ಶಿಶುಪಾಲನ ಹತ್ಯೆ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮನಿಂದ ಶಿಶುಪಾಲನ ಹತ್ಯೆ ಆಗುತ್ತೆ. ಶ್ರೀಕೃಷ್ಣ ಶಿಶುಪಾಲನ 100 ತಪ್ಪುಗಳಿಗೂ ಕ್ಷಮಿಸ್ತಾನೆ. ಆದರೆ 101ನೇ ತಪ್ಪಿಗೆ ಶಿಕ್ಷೆಯನ್ನು ನೀಡ್ತಾನೆ. ಅಷ್ಟಕ್ಕೂ ಶಿಶುಪಾಲ 101ನೇ ತಪ್ಪು ಮಾಡೋದಕ್ಕೆ ಕಾರಣವಾದರೂ ಏನು? ಶಿಶುಪಾಲ ಯಾರು? ಶಿಶುಪಾಲನಿಗೆ ಈ ಒಂದು ಶಾಪ ಇರೋದು ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಖಂಡಿತವಾಗಲೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಶಿಶುಪಾಲ ಶ್ರೀಕೃಷ್ಣನ ಸೋದರತ್ತೆಯ ಮಗ. ಶಿಶುಪಾಲ ತಾನು ಹುಟ್ಟಿದಾಗ ಅವನಿಗೆ 3 ಕಣ್ಣುಗಳು ಹಾಗೂ 4 ಕೈಗಳು ಇರ್ತವೆ. ಇದನ್ನು ನೋಡಿದಂತಹ ಶಿಶುಪಾಲನ ತಾಯಿ, ಇಂತಹ ಪುತ್ರನ ಜನನ ನನಗಾಯಿತು ಅಂತ ತ್ಯಜಿಸಬೇಕು ಅಂತ ಮುಂದಾಗ್ತಾಳೆ, ನಿರ್ಧಾರ ಮಾಡ್ತಾಳೆ. ಆದರೆ ಆಕಾಶದಿಂದ ಒಂದು ಅಶರೀರವಾಣಿ ಕೇಳುತ್ತೆ. ಏನಂತಂದರೆ, ನಿನ್ನ ಪುತ್ರ ನೀನು ತ್ಯಜಿಸಲು ಸಾಧ್ಯವಿಲ್ಲ. ನಿನ್ನ ಪುತ್ರ ಯಾರ ಮಡಿಲಲ್ಲಿ ಮಲಗುತ್ತಾನೋ, ಯಾರ ಮಡಿಲಲ್ಲಿ ಮಲಗಿ ಕಣ್ಮರೆ ಆಗ್ತಾವೋ ಆ ವ್ಯಕ್ತಿಯಿಂದ ಅವನ ಸಾವು ಸಂಭವಿಸುತ್ತೆ ಅಂತ ಅಶರೀರವಾಣಿ ಕೇಳಿಸುತ್ತೆ. ಇದಾದ ನಂತರ ಶಿಶುಪಾಲನ ತಾಯಿಗೆ ಗಾಬರಿಯಾಗುತ್ತೆ. ಒಂದು ಕಡೆ ನೋವು ಕೂಡ ಆಗುತ್ತೆ. ಹೀಗೆ ಒಂದು ದಿನ ಶ್ರೀಕೃಷ್ಣ ಸೋದರತ್ತೆ ಮನೆಗೆ ಬಂದಿರ್ತಾನೆ. ಆಗ ಬಂದಾಗ ಸೋದರತ್ತೆ ಮಗನಾದ ಶಿಶುಪಾಲನನ್ನು ಮಡಿಲಲ್ಲಿ ಮಲಗಿಸಿಕೊಂಡಿರ್ತಾನೆ. ಆಗ ಶಿಶುಪಾಲನ ಕೈಗಳು ಮಾಯವಾಗ್ತವೆ ಹಾಗೂ 3 ಕಣ್ಣುಗಳಲ್ಲಿ 1 ಕಣ್ಣು ಮಾಯವಾಗುತ್ತೆ. ಇದನ್ನು ನೋಡಿದಂತಹ ಶಿಶುಪಾಲನ ತಾಯಿ ಗಾಬರಿ ಆಗ್ತಾಳೆ. ಒಂದೆಡೆ ಸಂತೋಷ ಕೂಡ ಆಯಿತು. ಕಾರಣ, ಅಂಗವಂಗವಾಗಿ ಹುಟ್ಟಿದಂತಹ ಪುತ್ರ ಸಾಮಾನ್ಯರಂತೆ ಆದ ಒಂದು ಕಡೆ, ಆದರೆ ತನ್ನ ತಮ್ಮನ ಮಗನಾದ ಕೃಷ್ಣನಿಂದಲೇ ತನ್ನ ಪುತ್ರನ ವಧೆಯಾಗುತ್ತೆ ಅನ್ನೋದು ಒಂದು ಕಡೆ ಗಾಬರಿ ಕೂಡ ಆಗಿತ್ತು. ಮುಂದೊಂದು ದಿನ ಶ್ರೀಕೃಷ್ಣನ ಸೋದರತ್ತೆ ಶ್ರೀಕೃಷ್ಣನಿಗೆ ಈ ಒಂದು ವಿಷಯವೆಲ್ಲ ತಿಳಿಸ್ತಾಳೆ. ನಿನ್ನಿಂದ ಮುಂದೆ ಶಿಶುಪಾಲನ ವಧೆ ಆಗೋದಿದೆ, ಇದಕ್ಕೆ ಪರಿಹಾರ ಹೇಳು ಅಂತ ಅಂದಾಗ ಶ್ರೀಕೃಷ್ಣ ಒಂದು ಉಪಾಯವನ್ನು ನೀಡ್ತಾನೆ, ಪರಿಹಾರವನ್ನು ನೀಡ್ತಾನೆ. ನಾನು ಶಿಶುಪಾಲನ 100 ತಪ್ಪುಗಳನ್ನು ಕ್ಷಮಿಸಿ ಬಿಡ್ತೇನೆ. ಆದರೆ ಶಿಶುಪಾಲನ 101ನೇ ತಪ್ಪಿಗೆ ನಾನು ಖಂಡಿತವಾಗಲೂ ವಧೆಯನ್ನು ಮಾಡ್ತೇನೆ ಹಾಗೂ ಶಿಶುಪಾಲನ ತಪ್ಪಿಗೆ ನಾನು ಕ್ಷಮೆಯನ್ನು ನೀಡೋದಿಲ್ಲ. 101ನೇ ತಪ್ಪಿಗೆ ನಾನು ಶಿಶುಪಾಲನ ಕೊಲ್ಲಲೇಬೇಕಾಗುತ್ತದೆ ಅಂತ ಹೇಳಿದಾಗ ಈ ಮಾತಿಗೆ ಶಿಶುಪಾಲನ ತಾಯಿ ಕೂಡ ಒಪ್ಪಿಗೆಯನ್ನು ನೀಡ್ತಾಳೆ. ಇತ್ತ ಮುಂದೆ ಶಿಶುಪಾಲ ಹಾಗೂ ಶ್ರೀಕೃಷ್ಣ ದೊಡ್ಡವರಾಗ್ತಾ ಬೆಳೀತಾ ಬರ್ತಾರೆ. ಶಿಶುಪಾಲ ಹಾಗೂ ರುಕ್ಮಿಣಿಯ ಸಹೋದರ ರುಕ್ಮ ಆತ್ಮೀಯ ಸ್ನೇಹಿತರಾಗಿ ಇರ್ತಾರೆ. ರುಕ್ಮ ತನ್ನ ತಂಗಿ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಆದರೆ ರುಕ್ಮಿಣಿ ಕೃಷ್ಣನ ಮೇಲೆ ಮನಸ್ಸನ್ನು ಇಟ್ಟಿರ್ತಾಳೆ. ಇದು ಹೆತ್ತವರು ಕೂಡ ಶ್ರೀಕೃಷ್ಣನೊಂದಿಗೆ ಮದುವೆ ಮಾಡಲು ಕೂಡ ಒಪ್ಪಿರ್ತಾರೆ. ಆದರೆ ರುಕ್ಮ ಸಹೋದರ ಮಾತ್ರ ಶಿಶುಪಾಲನಿಗೆ ತನ್ನ ತಂಗಿಯನ್ನು ಕೊಡಬೇಕು, ಶ್ರೀಕೃಷ್ಣನಿಗೆ ನಾನು ಕೊಡಬಾರ್ದು ಅಂತ ನಿಶ್ಚಯ ಮಾಡಿರ್ತಾನೆ. ಅಲ್ಲಿಂದ ಶಿಶುಪಾಲನ ಮರಣದ ಸಮಯ ಹತ್ತಿರ ಬಂತು. ಕಾರಣ, ಕೃಷ್ಣನು ರುಕ್ಮಿಣಿಯನ್ನು ಕರೆದುಕೊಂಡು ಹೋಗ್ತಾನೆ. ಅಲ್ಲಿಂದ ಕರೆದುಕೊಂಡು ಹೋಗಿ ವಿವಾಹವಾಗ್ತಾನೆ. ಇದಾದ ನಂತರ ಶಿಶುಪಾಲ ಶ್ರೀಕೃಷ್ಣನಿಗೆ ಸಿಕ್ಕಾಗಲೆಲ್ಲ ಅಥವಾ ಕೃಷ್ಣ ಶಿಶುಪಾಲನಿಗೆ ಸಿಕ್ಕಾಗಲೆಲ್ಲ ಅವಮಾನ ಮಾಡ್ತಾ ಹೋದ. ಎಲ್ಲೆಂದರಲ್ಲಿ ಶ್ರೀಕೃಷ್ಣನ ಅವಹೇಳನವನ್ನು ಮಾಡ್ತಾ ಹೋದ. ಇಲ್ಲಿ ಅವನ ತಪ್ಪುಗಳ ಎಣಿಕೆ ಪ್ರಾರಂಭ ಆಯಿತು. ಪುರಾಣಗಳ ಪ್ರಕಾರ ಶಿಶುಪಾಲ ಶ್ರೀಕೃಷ್ಣನಿಗೆ ಬೈದು ಅವಮಾನ ಮಾಡಿದಾಗಲೆಲ್ಲ ತನ್ನ ಟೊಂಕದ ಸುತ್ತ ನವಿಲುಗರಿಯನ್ನು ಕಟ್ಟಿಕೊಂಡಿರ್ತಾನೆ, 101 ನವಿಲುಗರಿಯನ್ನು. ಎಷ್ಟೆಷ್ಟು ತಪ್ಪುಗಳನ್ನು ಹಾಗೂ ಎಷ್ಟೆಷ್ಟು ಬೈಗುಳಗಳನ್ನು ಬೈತಾನೆ. ಆಗ ಒಂದೊಂದು ನವಿಲುಗರಿಗಳನ್ನು ತೆಗೆದು ಶಿಶುಪಾಲ ತನ್ನ ತಪ್ಪುಗಳನ್ನು ಎಣಿಕೆ ಮಾಡ್ತಾ ಇದ್ದ. ಇದೇ ಒಂದು ಸಮಯ ಹೀಗೆ ನಡೀತಾ ಇತ್ತು. ಅದು
ಯುಧಿಷ್ಠಿರನು ಯುವರಾಜ ಅಂತ ಘೋಷಿಸಿದ ಸಮಯ ಆಗಿತ್ತು. ರಾಜಸೂಯ ಯಾಗವನ್ನು ಕೂಡ ಮಾಡಿದ್ರು. ಆಗ ಎಲ್ಲ ರಾಜರು ಹಾಗೂ ಸಂಬಂಧಿಕರ ಆಹ್ವಾನವನ್ನು ಯುಧಿಷ್ಠಿರ ನೀಡಿದ್ದ. ಆ ಸಮಯದಲ್ಲಿ ಶಿಶುಪಾಲನು ಕೂಡ ಅಲ್ಲೇ ಇದ್ದ ಹಾಗೂ ಶ್ರೀಕೃಷ್ಣನು ಕೂಡ ಆ ಒಂದು ರಾಜಸೂಯ ಯಾಗದಲ್ಲಿ ಪಾಲ್ಗೊಂಡಿದ್ರು. ಇದೇ ಸರಿಯಾದ ಸಮಯ ಅಂತ ತಿಳಿದುಕೊಂಡು ಶಿಶುಪಾಲ ಶ್ರೀಕೃಷ್ಣನಿಗೆ ನಿಂದಿಸಲು ಪ್ರಾರಂಭ ಮಾಡ್ತಾನೆ. ಎಷ್ಟು ಬೈಗುಳ ಬೈತಾನಂತ ಅಂದರೆ ತನ್ನ ತಪ್ಪುಗಳ ಎಣಿಕೆ ಮಾಡುವುದೇ ನೆನಪು ಹೋಗ್ಬಿಡ್ತು. ಅಷ್ಟು ಬೈಗುಳಗಳನ್ನು ಶ್ರೀಕೃಷ್ಣನಿಗೆ ಬೈಯೋಕೆ ಪ್ರಾರಂಭ ಮಾಡ್ತಾನೆ. ಇನ್ನೇನು 100 ತಪ್ಪುಗಳು ಆಗಿ 101ನೇ ತಪ್ಪು ಆಗುವಷ್ಟರಲ್ಲೇ 101ನೆಯ ತಪ್ಪು ಕೂಡ ನಡೆದೇ ಹೋಯಿತು. ಆಗ ಶ್ರೀಕೃಷ್ಣನ ಸುದರ್ಶನ ಚಕ್ರ ಶಿಶುಪಾಲನ ರುಂಡವನ್ನು, ಶಿಶುಪಾಲನ 101ನೇ ತಪ್ಪಿಗೆ ಶಿಶುಪಾಲನ ತಲೆ ಸುದರ್ಶನ ಚಕ್ರಕ್ಕೆ ಹಾರಿ ಹೋಯಿತು. ಇದರಿಂದ ಶಿಶುಪಾಲನ ಹತ್ಯೆ ಕೂಡ ಆ ಒಂದು ಅರಮನೆಯಲ್ಲಿ ನಡೆದೋಯ್ತು. ಅದೇನೇ ಆಗಿರಲಿ ಸ್ನೇಹಿತರೆ, ಧರ್ಮದ ಸ್ಥಾಪನೆಗಾಗಿ ಶ್ರೀಕೃಷ್ಣ ಕೆಲವೊಂದು ಅಧರ್ಮೀಯರನ್ನು ನಾಶ ಮಾಡೋದು ಅನಿವಾರ್ಯವಾಗಿತ್ತು. ಹಾಗೆ ನೋಡಿದರೆ ಶಿಶುಪಾಲ ಯಾವುದೇ ತಪ್ಪುಗಳನ್ನು ಹಾಗೂ ಯಾವುದೇ ತಪ್ಪಿನ ಬಗ್ಗೆ ಅರಿವು ಬರದೇ ಇದ್ದರೆ ಶಿಶುಪಾಲನ ಬಗ್ಗೆ ನಾವು ಮಹಾಭಾರತದ ಕುರುಕ್ಷೇತ್ರದ ಅಂತ್ಯದಲ್ಲೂ ಕೂಡ ತಿಳಿದುಕೊಳ್ತಾ ಇದ್ವಿ. ಆದರೆ ಶ್ರೀಕೃಷ್ಣನಿಂದಲೇ ತನ್ನ ಸಾವಾಗುತ್ತೆ ಅಂತ ಗೊತ್ತಿದ್ರೂ ಕೂಡ, ಶ್ರೀಕೃಷ್ಣನು ಹೇಳಿದ ಪರಿಹಾರ ತಿಳಿದುಕೊಂಡಿದ್ರೂ ಕೂಡ 101ನೇ ತಪ್ಪನ್ನು ಮಾಡಿ ಶಿಶುಪಾಲ ತನ್ನ ಸಾವಿನ ಆಹ್ವಾನವನ್ನು ತಾನೇ ಮಾಡಿಕೊಂಡ. ಅಧರ್ಮದ ಹಾದಿಯಲ್ಲಿ ನಡೆದುಕೊಂಡೇ ಹೋದ. ಇದು ಶಿಶುಪಾಲನ ಸಾವಿನ ಕಾರಣದ ಬಗ್ಗೆ ವಿಡಿಯೋ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.